ಆತನ ಉಪಯೋಗಿಸಿರೋ ವರ್ಡ್ಸು ಆತನ ಕ್ಯಾರೆಕ್ಟರ್ ತೋರಿಸ್ತದೆ. ಮುಬಾರಕ್ ತಾಲಿಬಾನ ಅಲ್ವಾ ಅನ್ನೋದು ಇವ್ರ ಜನಕ್ಕೆ ಗೊತ್ತಿದೆ. 30 ವರ್ಷದಿಂದ ನಾನು ಕೂಡ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇರೋದು. ಈ ಪದ ಏನು ಉಪಯೋಗಿಸಿದ್ದಾರೆ ಶಾಸಕರು, ಆತನ ಎಲೆಕ್ಷನ್ ಮೊದಲು ಉಪಯೋಗಿಸ್ಬೇಕಾಯ್ತು ಈ ಪದ. ಆವಾಗ ಆತನು ಒಪ್ಕೊಂತ ಇದ್ದೆ. ಚುನಾವಣೆ ಮೊದಲು ಈ ಪದ ಉಪಯೋಗಿಸಿದ್ರೆ ಆತನ ನಾನು ಒಪ್ತಾ ಇದ್ದೆ. ಮೊದಲಿಂದ ಕೂಡ ನಾನು ಪಬ್ಲಿಕ್ ಜೊತೆ ಇರೋಂಥವನು. ಕಷ್ಟ ಆಗ್ಲಿ ಸುಖ ಆಗ್ಲಿ ಸೋಲಾಗ್ಲಿ ಗೆಲುವಾಗ್ಲಿ ನಾನು ಜನರೊಟ್ಟಿಗೆ ಇರೋಂಥವನು. ಮುಂದೇನು ಅಷ್ಟೇ ಜನರೊಟ್ಟಿಗೆ ಇರ್ತೀನಿ. ಜನರ ಆಶೀರ್ವಾದ ನನ್ನ ಮೇಲಿದೆ. ಆತನೇನು ಇವತ್ತು ತಾಕತ್ತು ಬಗ್ಗೆ ಮಾತನಾಡ್ತಾ ಇದ್ದಾನೆ, ಮುಂದಿನ ತಿಂಗಳಲ್ಲಿ ಆತನ ತಾಕತ್ತು ಏನು ಅಂತ ಜನಕ್ಕೆ ಗೊತ್ತಾಗ್ತದೆ. ಹೋರಾಟ ರೂಪಿಸ್ತೀವಿ. ಏನ್ ಆತನ ಪದ ಉಪಯೋಗಿಸಿದ್ರೆ ಆತನ ಬೇರೆ ಷರತ್ತಾಗಿ ಆತನ ಕ್ಷಮೆ ಕೇಳಿದ್ರೆ ಸರಿ. ಪ್ರಿನ್ಸಿಪಾಲ್ ಬಗ್ಗೆ ನಿನ್ನೆ ಆತನ ಉಪಯೋಗಿಸಿರುವಂತ ಪದ ಆತನ ಒಂದು ಸ್ಟೇಟಸ್ಗೆ ಆತನ ವ್ಯಕ್ತಿತ್ವಕ್ಕೆ ತಕ್ಕಂತ ಪದ ಅಲ್ಲ. ಸ್ಟೂಡೆಂಟ್ಸ್ ಮುಂದೆ, ಸ್ಟಾಫ್ ಮುಂದೆ ಒಬ್ಬ ಪ್ರಿನ್ಸಿಪಾಲ್ನ ನೀವು ಬಳಸಿರುವಂತ ಪದ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಕ್ಯಾರೆಕ್ಟರ್ ಏನು ಅನ್ನೋದು ತೋರಿಸ್ತದೆ. ಜನ ಇದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಕಾರಣ ಏನಿಲ್ಲ ನೋಡಿ, ಏನು ಅಂತ ನನ್ಗೆ ಮೊದಲೇ ಗೊತ್ತಿತ್ತು. ಹಿ ಇಸ್ ನಾಟ್ ಎ ಫಿಟ್ ಪರ್ಸನ್ ಫಾರ್ ಕಾಂಗ್ರೆಸ್ ಪಾರ್ಟಿ. ಮೈನಾರಿಟೀಸ್ ಬಗ್ಗೆ ಆತನ ಗೌರವ ಇಲ್ಲ. ಮೈನಾರಿಟೀಸ್ ಅಂದ್ರೆ ಆತನ ಅಷ್ಟೊಂದು ಮೊದಲಿಂದನೂ ಕೂಡ ಆತನ ಹಿಸ್ಟ್ರಿ ನೀವು ನೋಡಿದ್ರೆ ಮುಳುಬಾಗಿಲಲ್ಲಿ ಕೇಳಿ ಆತನ ಹಿಸ್ಟ್ರಿ. ಮುಳುಬಾಗಿಲಲ್ಲಿ ಆತನ ಹಿಸ್ಟ್ರಿ ಕೇಳಿ ನೀವು. ಆ ಕಾರಣಕ್ಕಾಗಿ ಇವಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುಮಾರು 60,000 ಓಟ್ ಮೈನಾರಿಟಿ ಓಟ್ ಇರುವಂತದ್ದು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೈನಾರಿಟೀಸ್ಗೆ ಕೊಡ್ಬೇಕಾಗಿತ್ತು. ಸೊ ಮ್ಯಾಂಡೇಟ್ರಿ ಕಾಂಗ್ರೆಸ್ ಅಲ್ಲಿ ಪಾಲಿಸಿ ಮ್ಯಾಟರ್. ಎಲ್ಲಿ 40,000 ಮೇಲೆ ಇರ್ತಾರೆ ಅಲ್ಪಸಂಖ್ಯಾತರು, ಅವರಿಗೆ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡುವಂಥದ್ದು ಕಾಂಗ್ರೆಸ್ ಪಾಲಿಸಿ. ಆದ್ರೆ ಆ ಕಾಂಗ್ರೆಸ್ ಪಾಲಿಸಿನ ಹೈಜಾಕ್ ಮಾಡಿ ಅಲ್ಪಸಂಖ್ಯಾತರ ಕೋಟಾವನ್ನ ಇದನ್ನು ಲಪ್ಟಾಯಿಸ್ಕೊಂಡು ಯಾಕೆ ಬೇಕು ಸರ್ ಆತನಿಗೆ ಸಭೆ ಮಾಡಿ ಅನಿವಾರ್ಯ ಏನಿದೆ? ಸಭೆ ಮಾಡೋ ಅನಿವಾರ್ಯ ಏನಿದೆ? ಅದಕ್ಕೆ ಬೇಕಾಗಿದ್ದ ಗೆಲುವು ಅಲ್ಪಸಂಖ್ಯಾತರು ಗೆಲ್ಲಿಸ್ಬಿಟ್ಟಿದ್ದಾರೆ. ನೀವು ಮಾತಾಡದೆ ನೀವ್ ಏನ್ ಹೇಳಿದ್ರು ಕೂಡ ಆತನ MLA ಅಲ್ವಾ? ಅಲ್ಪಸಂಖ್ಯಾತರ ಓಟ್ ಹಾಕಿಲ್ಲ ಅಂದ್ರೆ ಆತನ ತಾಕತ್ ಎಲ್ಲಿತ್ತು? ಆತನ ತಾಕತ್ ಯಾರು? ಅಲ್ಪಸಂಖ್ಯಾತರು ಆತನ ತಾಕತ್. ಅದನ್ನ ಹೇಳ್ಬೇಕು ಆತನ. ಆಗಿದೆ, ಮುನ್ಸಿಪಲ್ ಎಲೆಕ್ಷನ್ ಆಗಿದೆ. ಆತನ ತಾಕತ್ ತೋರಿಸೋದು 2 ಎಲೆಕ್ಷನ್ ಅಲ್ಲೇ, ಒಂದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ, 2 ಮುನ್ಸಿಪಲ್ ಎಲೆಕ್ಷನ್ ಅಲ್ಲಿ. ಈ ತಾಕತ್ ಯಾರಪ್ಪ ಅಂದ್ರೆ ಅಲ್ಪಸಂಖ್ಯಾತರು. 55,000 ಓಟು ಆತನ ಕೇಳದೇ ಇದ್ರು ಕೂಡ ಆತನಿಗೆ ಓಟ್ ಹಾಕಿದ್ರು. ಅದು ಅಲ್ಪಸಂಖ್ಯಾತ ತಾಕತ್ತು, ಆತನ ತಾಕತ್ ಅಲ್ಲ. ಮೊನ್ನೆ ಮುನ್ಸಿಪಾಲಿಟಿಯಲ್ಲಿ 16 ಜನ ಕೌನ್ಸಿಲರ್ಸ್ ಇದ್ದಿದ್ದು. 15 ಜನ ಕೌನ್ಸಿಲರ್ಸ್ ನಸೀರ್ ಸಾಹೇಬ್ರದ್ದು ಒಂದು ಓಟು, 16 ಓಟ್ ಇದ್ದಿದ್ದು. 16 ಓಟು ಅಲ್ಪಸಂಖ್ಯಾತರಲ್ಲಿ ನನ್ನ ಕಡೆ ಇದ್ದಿದ್ದು 4 ಓಟು, ನಂದು ಸೇರಿಸಿ 5 ಓಟು, ಇನ್ನು 11 ಓಟು ಅವ್ರ ಕಡೆ ಇದ್ದಿದ್ದು. ಆದ್ರೆ ಇವತ್ತು ಅವರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಯಾರಿಂದ ಗೆದ್ದಿದ್ದಾರೆ ಅಂದ್ರೆ ಅಲ್ಪಸಂಖ್ಯಾತರ ಓಟಿಂದ ಗೆದ್ದಿರೋ. ಆತನ ಹೇಳ್ಬೇಕಾದ್ರೆ ಏನಪ್ಪಾ ಅಂದ್ರೆ ನನ್ನ ತಾಕತ್ತು ನಸೀರ್ ಅಹಮದ್ ನನ್ನ ತಾಕತ್ತು ಅಂತ ಹೇಳ್ಬೇಕಾಯ್ತು, ಇಲ್ಲ ಅಲ್ಪಸಂಖ್ಯಾತ ನನ್ನ ತಾಕತ್ತು ಅಂತ ಹೇಳ್ಬೇಕಾಯ್ತು. ಆವಾಗ ಒಪ್ಕೋತೀನಿ ನಾನು. ಅದನ್ನ ಬಿಟ್ಬಿಟ್ಟು ಅವ್ರನ್ನ ಮೈನಸ್, ಅವ್ರನ್ನ ಮುಸ್ಲಿಮ್ಸ್ನ ಪಕ್ಕಕ್ಕೆ ಇಟ್ಬಿಟ್ಟು ಆತನ ತಾಕತ್ ತೋರಿಸ್ಲಿ ನೋಡೋಣ. ಯಾಕೆ 3 ಎಲೆಕ್ಷನ್ ಸೋತಾತ? ಡೆಪಾಸಿಟ್ ಬರ್ಲಿಲ್ಲ. TAPSMS ಎಲೆಕ್ಷನ್ ಡೆಪಾಸಿಟ್ ಬರ್ಲಿಲ್ಲ. PLD ಬ್ಯಾಂಕ್ ಎಲೆಕ್ಷನ್ ಡೆಪಾಸಿಟ್ ಬರ್ಲಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ಯಾಕೆ ಆತನ ತಾಕತ್ ತೋರಿಸ್ಲಿಲ್ಲ?
ಆತನ ತಾಕತ್ತಿದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಸ್ಬೋದಾಯ್ತಲ್ಲ. ಎಲ್ಲಿ ಮುಸ್ಲಿಮ್ಸ್ ಇದ್ದಾರೋ ಅಲ್ಲಿ ಮಾತ್ರ ನಿನ್ ತಾಕತ್ತು ಅಷ್ಟೇ. ನಿನ್ ಬಂಡವಾಳ ಏನಿದ್ರು ಮುಸ್ಲಿಮ್ಸ್ ಅಷ್ಟೇ. ಮುಂದಿನ ನಡೆಯಲಿದೆ ಸರ್. ಕಾಂಗ್ರೆಸ್ ಅವ್ರಿಗೂ ಜಾರಿ ಮಾಡಿದ್ದಾರೆ, ಜೆಡಿಎಸ್ ಅವರು ಬಿಜೆಪಿ ಸೇರಿದ್ದಾರೆ. ನೀವು ಮತ್ತೆ ಯಾವ ಪಾರ್ಟಿ? ನೋಡಿ, ಕಾಂಗ್ರೆಸ್ ಪಾರ್ಟಿ ಯಾರಪ್ಪಂದು ಅಲ್ಲ. ಕಾಂಗ್ರೆಸ್ ಪಾರ್ಟಿ ಯಾರಪ್ಪಂದು ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ನಾವು ಹೋಗ್ಬೇಕು, ನಾವು ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಯಾರು ದೊಣ್ಣೆ ನಾಯಕನ ಅಪ್ಪನೇನು ನನ್ಗೆ ಬೇಕಾಗಿಲ್ಲ. ನಾನ್ ಕಾಂಗ್ರೆಸ್ ಪಾರ್ಟಿಲಿ ಗೆದ್ದಿರೋ ನಾನು. ಈ ದೊಣ್ಣೆ ನಾಯಕರಿಗೆ ಅಪ್ಪನೇ ನನ್ಗೇನ್ ಬೇಕಾಗಿಲ್ಲ. ಆಹ್ವಾನ ಕೊಟ್ಟಿದ್ರೆ ಹೋಗ್ತಾ ಇದ್ದೆ ಮೀಟಿಂಗ್. ಎಲ್ಲಿ ಪಾರ್ಟಿ ಆಫೀಸ್ ನಡೆದಿದ್ರೆ ನಾನು ಹೋಗ್ತಾ ಇದ್ದೆ. ಯಾರು ಅವ್ರ ಪ್ರೈವೇಟ್ ಗೆಸ್ಟ್ ಹೌಸ್ ಅಲ್ಲಿ ಮೀಟಿಂಗ್ ನಾನು ಯಾಕೆ ಹೋಗ್ಬೇಕು? ನಾನು ಯಾಕೆ ಹೋಗ್ಬೇಕು ಅವ್ರಿಗೆ? ನೋಡಿ, SDP ಅವ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಕ್ ಹೋಗಲ್ಲ. SDP ಅವ್ರದ್ದು ಅಜೆಂಡಾ ಏನಪ್ಪಾ ಅಂತ ಕೇಳಿದ್ರೆ, ಅಲ್ಪಸಂಖ್ಯಾತರಿಗೆ ಒಳ್ಳೇದಾಗಬೇಕು, ಅಲ್ಪಸಂಖ್ಯಾತ ಸಮಸ್ಯೆಗಳು ಸಾಲ್ವ್ ಆಗಬೇಕು ಅನ್ನೋದು ಅವ್ರ ಇಂಟೆನ್ಷನ್. ಆ ಇಂಟೆನ್ಷನ್ ಅಲ್ಲಿ ಫಸ್ಟ್ ಪ್ರಯಾರಿಟಿ ಅವರು ಕಮ್ಯುನಿಟಿ ಕೊಡ್ತಾರೆ. ಆದ್ರೆ ಅದೇನು ಆಯ್ತು ಗೊತ್ತಿಲ್ಲ ಅವ್ರಿಗೆ. ಈ ವಿಚಾರದಲ್ಲಿ ಅವ್ರ ಕಮ್ಯುನಿಟಿನ ಮರ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಮರ್ತಿದ್ದಾರೆ? ಅವ್ರಿಗೆ ಅಲ್ಲ ಏನು ಅವ್ರಿಗೆ ಬುದ್ಧಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅವ್ರ ನಿರ್ಣಯನ ನಾನು ಸ್ವಾಗತ ಮಾಡ್ತೇನೆ. ನಾನು ರಾಜಿ ಆಗಿದ್ದೀನಿ. ನನ್ನ ಸೋಲು ದೇವ್ರಿಗೆ ಒಪ್ಸಿದ್ದೀನಿ, ಸೋಲು ಅಲ್ಲಾಗ ಒಪ್ಸಿದ್ದೀನಿ. ಅರ್ಥ ಆಯ್ತಲ್ಲ? ಕೊನೆಯದಾಗಿ ನಮ್ಮ ಹೋರಾಟ ನಿಲ್ಲಲ್ಲ. ಇದು ಪ್ರಾರಂಭ. ಇದು ಪ್ರಾರಂಭ. ನಮ್ಮದೇ ಅಂತ ಒಂದು ಫೌಜ್ ಕಟ್ತೇವೆ. ಪ್ರತಿಯೊಂದು ಏರಿಯಾದಲ್ಲಿ, ಪ್ರತಿಯೊಂದು ವಾರ್ಡಲ್ಲೂ ಕೂಡ ನಮ್ಮದೇ ಅಂತ ಒಂದು ಶಕ್ತಿಯನ್ನ ಕಟ್ತೀವಿ. ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಶಕ್ತಿ ಏನು ಅಂತ. ನಮ್ಮ ಅಜೆಂಡಾ ಒಂದು ಡೆವಲಪ್ಮೆಂಟ್, ಇಗ್ನೋರಿಂಗ್ ಆಫ್ ಮೈನಾರಿಟೀಸ್. ಯಾವ ಓಟಿಂದ ನೀವು ಗೆದ್ದಿದ್ದೀರಿ ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ. ಇದುವರೆಗೂ ನಮ್ಮ ಅಲ್ಪಸಂಖ್ಯಾತರ ಏರಿಯಾಗಳಲ್ಲಿ ಒಂದೇ ಒಂದು ದಿನ ನೀವು ಓಡಾಡಿದ್ದಿಲ್ಲ. 1 ವರ್ಷ ಆಗಿದೆ ಗೆದ್ದು. ಯಾವ ಮೊಹಲ್ಲ ಎಲ್ಲಿದೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ಮೊಹಲ್ಲ ಸಮಸ್ಯೆ ಬೇರೆ ಮಾತು. ಮೊಹಲ್ಲ ಎಲ್ಲಿದೆ? ನೂರ್ ನಗರ ಎಲ್ಲಿದೆ? ನಿಸಾರ್ ನಗರ ಎಲ್ಲಿದೆ? ಮಿಲ್ಲತ್ ನಗರ ಎಲ್ಲಿದೆ? ರಹಮತ್ ನಗರ ಎಲ್ಲಿದೆ? ಉಲ್ಷಾ ಮೊಹಲ್ಲ ಎಲ್ಲಿದೆ? ಶಹೀನ್ಶಾ ನಗರ ಎಲ್ಲಿದೆ? KG ಮೊಹಲ್ಲ ಎಲ್ಲಿದೆ? ಹವೇಲಿ ಎಲ್ಲಿದೆ? ಇವೆಲ್ಲ ಎಲ್ಲಿ ನಿಮ್ಗೆ ಗೊತ್ತೇ ಇಲ್ವಲ್ಲ. ನಿಮಗೆ ಏರಿಯಾಗ್ಲೇ ಗೊತ್ತಿಲ್ಲ ಅನ್ನೋ ಸಮಸ್ಯೆ ಎಲ್ಲಿ ಗೊತ್ತಾಗ್ತದೆ ನಿಮ್ಗೆ? ನೀವೊಬ್ರು ಸದಸ್ಯರಾಗಿ ಇನ್ಮೇಲೆ ಇನ್ನೊಬ್ಬ ಸದಸ್ಯ ಆರೋಪ ಮಾಡ್ತಾನೆ 420 ಅಂತ, ಅವರು ಸದಸ್ಯರೇ. ಇವಾಗ ಅವ್ರಿಗೆಲ್ಲ ನಾನು ಉತ್ತರ ಕೊಡಲ್ಲ. ಯಾಕೆಂದ್ರೆ ಅವ್ರ ಕೆಪಾಸಿಟಿ ಏನು, ಅವ್ರ ಪರ್ಸನಾಲಿಟಿ ಏನು ಅಂತ ಜನಕ್ಕೆ ಗೊತ್ತಿದೆ. ನಾನು ಅವ್ರ ಲೆವೆಲ್ಗೆ ಇಳಿದು ನಾನು ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಅವನಿಗೂ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ, ಅವನಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಸಿದ್ದರಾಮಯ್ಯನವರು ಇಡೀ ಅವರ ಪೊಲಿಟಿಕಲ್ ಕೆರಿಯರ್ ಅಲ್ಲಿ ಎಲ್ಲೂ ಕೂಡ ಬ್ಲಾಕ್ ಡಾಟ್ ಇಲ್ಲ. ಅವ್ರದ್ದು ಎಲ್ಲೂ ಒಂದು ಪೊಲಿಟಿಕಲ್ ಒಂದು ಡಾಟ್ ಇಲ್ಲ ಅವ್ರದ್ದು. ಆ ತರ ಅವ್ರು ಬಂದಿರುವಂತದ್ದು. ಇವಾಗ ಪ್ರಾಸಿಕ್ಯೂಷನ್ ಮೂವ್ ಆಗಿರೋದ್ರಿಂದ, ಸಬ್ಜೆಕ್ಟ್ ಕೋರ್ಟ್ ಮುಂದೆ ಇರೋದ್ರಿಂದ ಅವ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡೋದು ಕೂಡ ಒಳ್ಳೇದಲ್ಲ. ಬಟ್ ಒಂದೇನಪ್ಪಾ ಅಂದ್ರೆ ನಮ್ ಕಾನ್ಫಿಡೆನ್ಸ್ ಇದೆ, ಸಿದ್ದರಾಮಯ್ಯ ಅಂತ ಬ್ಲೆಂಡರ್ ಮಿಸ್ಟೇಕ್ಸ್ ಮಾಡಲ್ಲ. ಅದಂತೂ ನನ್ ಕಾನ್ಫಿಡೆನ್ಸ್ ಇದೆ. ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ.